ಇಂಡಸ್ಟ್ರಿ ಆಕ್ಟಿವಿಟೀಸ್ ಕಡಿಮೆ ಆಗಿದೆ ಅನ್ನುವಂಥದ್ದು ಒಂದು ಕಾರಣ ಅಪ್ಪು ಸರ್ ಆದರೆ ಮತ್ತೊಂದು ಕಡೆ ದರ್ಶನ್ ಅವ್ರಿಗೂ ತುಂಬ ಕ್ರೇಜ್ ಇದ್ದಂಥದ್ದು ಜೊತೆಗೆ ಎಲ್ಲಿ ಇವಾಗ ದಳಪತಿಯವ್ರಿಗೆ ಎಲ್ಲಿ ನಾವು ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದ್ದಾರೆ ಅಂತ ಹೇಳ್ತಿರ್ತೀವಿ ಕರ್ನಾಟಕದಲ್ಲಿ ಆ ರೀತಿ ದರ್ಶನ್ ಅವ್ರಿಗಿದ್ದಾರೆ ಅನ್ನೋಂಥ ಮಾತುಗಳು ಆಗಾಗ ಕೇಳ್ತಾ ಇರ್ತೀವಿ ಸದ್ಯಕ್ಕೆ ನೀವು ಕೂಡ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು 2 ಸಿನಿಮಾಗಳಲ್ಲಿ ಅವ್ರನ್ನೇನಾದರೂ ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಅವ್ರ ಸಿನಿಮಾಗಳು ಬರಬೇಕಿತ್ತು ಈ ರೀತಿ ಆಗಬಾರ್ದಿತ್ತು ನಮಗೆ ನೋಡಿ ಎಷ್ಟು ಟೆಕ್ನಿಷಿಯನ್ಸ್ಗಳಿಗೆ ಕೆಲಸ ಸಿಗೋದು. ದರ್ಶನ್ ಸರ್ದು ಒಂದು ಸಿನಿಮಾ ಆದರೆ ಒಂದು 500ರಿಂದ 600 ಜನ ವರ್ಕ್ ಮಾಡ್ತಾರೆ, ಎಲ್ರಿಗೂ ಕೆಲಸ ಸಿಗೋದು. ಆರ್ಟಿಸ್ಟ್ಗಳಿಗಾಗಲಿ, ಟೆಕ್ನಿಷಿಯನ್ಸ್ಗಾಗಲಿ, ಜೂನಿಯರ್ಸ್ಗಾಗಲಿ ಅಥವಾ ಏನು ಪ್ರೊಡಕ್ಷನ್ಗಾಗಲಿ ಎಲ್ಲರಿಗೂ ಕೆಲಸ ಸಿಗೋದು. ಎಲ್ರಿಗೂ ನೋಡಿ ದರ್ಶನ್ ಸರ್ದು ಇಯರ್ಲಿ ಎಲ್ಲ ಒಂದೊಂದು ಸಿನಿಮಾ ಬರ್ತೈತಿ, ಅವೆಲ್ಲ ಮಿಸ್ ಆಗಿದೆ. ಇವತ್ತು ಜನಕ್ಕೆ ಕೆಲಸ ಬೇಕು ಮೇಡಮ್, ಸಿನಿಮಾದವ್ರಿಗೆ ಕೆಲಸ ಬೇಕು. ಇಲ್ಲಾಂದರೆ ಅತಿ ಬೇಗ ಡಿಪ್ರೆಷನ್ಗಾಗಲಿ ಅಥವಾ ಏನೂ ಇಲ್ಲ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಫಸ್ಟ್ ಅಂದ್ಕೊಳ್ಳೋದು ಈ ಸಿನಿಮಾ ಮಂದಿನೇ ಜಾಸ್ತಿ. ತುಂಬ ಅದಕ್ಕೋಸ್ಕರ ಸ್ಟ್ರಗಲ್ ಪಟ್ಟಿರ್ತಾರೆ. ಅಂದರೆ ಗೊತ್ತಾಗಲ್ಲ ಎಲ್ಲರೂ ಕಾಮನ್ ಮ್ಯಾನ್ಗಳು, ಇಲ್ಲ ಇವ್ರು ಆ್ಯಕ್ಟ್ ಮಾಡ್ತಾರೆ, ಮಾಡೋದಕ್ಕೆ ದುಡ್ಡು ಸಿಗುತ್ತೆ, ಸ್ಕ್ರೀನಲ್ಲಿ ಬರ್ತಾರೆ, ಹೆಸರು ಅವರಿಗೆ ಅಂತ. ಅದ್ರ ಹಿಂದಿನ ನೋವಿದೆಯಲ್ಲ ಅದು ಅನುಭವಿಸಿದವ್ರಿಗೆ ಮಾತ್ರ ಸಿಗುತ್ತೆ. ಐ ಆಮ್ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಅದರಲ್ಲಿ. ಸೊ ದರ್ಶನ್ ಸರ್ ಇಲ್ಲ, ಅವರು ಬರಬೇಕು, ಅವ್ರು ಸಿನಿಮಾ ಮಾಡಬೇಕು, ಎಲ್ರಿಗೂ ಕೆಲಸ ಸಿಗಬೇಕು, ಮತ್ತೆ ಇಂಡಸ್ಟ್ರಿ ಬೆಳಿಬೇಕು. ಇವಾಗ ಬರ್ತದೆ ನೋಡಿ, ಮೊನ್ನೆ ನಮಗೆ KD ಬಿಗ್ ಹಿಟ್ಟು, ಮಾರ್ಕ್ ಆಲ್ಸೋ, ಸುದೀಪ್ ಸರ್ದು ಆಲ್ಸೋ ಬಿಗ್ ಹಿಟ್ಟು. ಇವೆಲ್ಲ ಖುಷಿ ಆಗುತ್ತೆ, ಮತ್ತೆ ಇಂಡಸ್ಟ್ರಿ ಮತ್ತೆ ಇದಾಗತ್ತೆ ಅಂತ. ಅದೇ ಮೇಡಮ್, ಯಾರೋ ಒಬ್ರು ಇನಿಷಿಯೇಟ್ ತೊಗೋಬೇಕು. ಸಿನಿಮಾಗಳು ಜಾಸ್ತಿ ಬರ್ತಾ ಇದ್ದಂಗೆ ಆರ್ಟಿಸ್ಟ್ಗಳಿಗೆ ಜಾಸ್ತಿ ಕೆಲಸ ಸಿಗುತ್ತೆ, ಇಂಡಸ್ಟ್ರಿನೂ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ವಾ. ಈಗ DK ಶಿವಕುಮಾರ್ ಅವರು ವಿಜಯ್ ಅವ್ರಿಗೆ ಒಂದು ಕಾಮೆಂಟ್ ಮಾಡಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು, ವೆರಿ ಇಮ್ಮೆಚ್ಯೂರ್ ಪಾಲಿಟಿಷಿಯನ್ಸ್, ಮೆಚ್ಯೂರಿಟಿ ಇಲ್ಲ ಅನ್ನುವಂಥದ್ದು. ಒಂದಷ್ಟು ದಿನಗಳಾದಮೇಲೆ ಯಾವಾಗ ಕೌಂಟಿಂಗ್ ಬಂತು CM ಅನ್ನೋವಂಥದ್ದು ಆಲ್ಮೋಸ್ಟ್ ಲೀಡಿಂಗಲ್ಲಿದ್ದಾರೆ ಅನ್ನೋವಂಥದ್ದು ಗೊತ್ತಾಯಿತು. ಎಲ್ಲರೂ ಸಹ ಅದನ್ನು ಇಟ್ಕೊಂಡು ಟ್ರಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ರೀತಿ ಹೇಳಿದ್ರು, ಇಮ್ಮೆಚ್ಯೂರ್ ಅಂತ ಹೇಳಿದ್ರು. ಇಮ್ಮೆಚ್ಯೂರ್ ಇವತ್ತು CM ಆಗಿದ್ದಾರೆ ತಮಿಳ್ನಾಡು ಅನ್ನೋಂಥದ್ದು. ಆ ವಿಡಿಯೋ ನೋಡಿದ್ರಾ ನೀವು? ಮೇಡಮ್ ಅದು ಎಲ್ಲ ನಾನು ಮೊನ್ನೆ ನೋಡಿದೆ. ನಂಗೆ ಅಷ್ಟು ಆ ಪೊಲಿಟಿಕಲ್ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ದೊಡ್ಡವರು ಅವ್ರೇನು ಮಾತಾಡ್ತಾರೆ ಗೊತ್ತಿಲ್ಲ. ಸಿನಿಮಾ ಮಂದಿ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಅಂದರೆ ಬಂದ್ರೂ ಜಸ್ಟ್ ಸಿನಿಮಾ ಅಷ್ಟೇ, ಅವರು ಪಾಲಿಟಿಕ್ಸ್ ಅಷ್ಟೊಂದೇನು ಗೊತ್ತಾಗಲ್ಲ ಅಂತ ಹೇಳಿದ್ರು. ಬಟ್ ವಿಜಯ್ ಅವರು ಎಲ್ಲಾನು ಸಹ ತಲೆಬುಡ ಮಾಡಿಬಿಟ್ರಲ್ಲ. ಅಲ್ಲ, ಅವ್ರದ್ದು ಅಂದರೆ ಅವ್ರದ್ದು ವ್ಯೂ ಹಂಗಿರುತ್ತೆ. ಆ್ಯಕ್ಚುಲಿ ಅವ್ರು ಹಂಗೆ ಅಂದ್ಕೊಂಡಿರ್ತಾರೆ ಸಿನಿಮಾಯಿಂದ. ಅಂದರೆ ಇದೇ ಎಕ್ಸಾಂಪಲ್ ಅಲ್ವಾ. ನಾನು ಅದು ಮೊದಲೇ ಹೇಳ್ತಾ ಇದ್ದೆ ನಿಮಗೆ, ಸಿನಿಮಾಯಿಂದ ಏನೂ ಆಗಲ್ಲ ಅಂತ ಹೇಳಿದವ್ರಿಗೆ ಇದೊಂದು ದೊಡ್ಡ ಉದಾಹರಣೆ. ಸಿನಿಮಾಯಿಂದ ಎಲ್ಲದೂ ಆಗುತ್ತೆ ಮೇಡಮ್. ಇವತ್ತು ನೋಡಿ, ವಿಜಯ್ ಅವರು ಅವತ್ತು ಒಂದು ಫಂಕ್ಷನ್ ಮಾಡಿದ್ರು ಬ್ಯಾಂಗ್ಳೂರಲ್ಲಿ, ಲಕ್ಷಾಂತರ ಜನ ಸೇರಿದ್ರು. ಕಾಲು ತುಳಿತಗಳಾಗಿ ನೋಡಿ, ನಿಮಗೆ ಗೊತ್ತಿದೆ ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿರೋದಕ್ಕೆ ಏನಂದ್ರೆ, ಒಬ್ಬ ವ್ಯಕ್ತಿ ಸಿನಿಮಾಯಿಂದ ಅವನು ಗಳಿಸಿರೋ ಹೆಸರಿಂದ, ಅವರು ಸಿನಿಮಾ ಮೂಲಕ ಕೊಟ್ಟಿರೋ ಕಂಟೆಂಟ್ಗಳಿಂದ ಜನರು ಮೋಟಿವೇಟ್ ಆಗಿರೋದು. ಬರೀ ಚಿಕ್ಕ ಹುಡುಗರು ಅಥವಾ ಯೂತ್ಸ್ ಅಂತಲ್ಲ, ಅಂಕಲ್ಲು, ಆಂಟೀಸು, ದೊಡ್ಡ ದೊಡ್ಡ ಏಜ್ಡ್ ಪರ್ಸನ್ಸ್ ಎಲ್ಲರೂ. ಇದೆಲ್ಲ ಹೆಂಗಂದರೆ, ಸಿನಿಮಾ ಒಂದು ಮಾಧ್ಯಮ. ಸಿನಿಮಾಯಿಂದ ಎಲ್ಲರೂ ಎಲ್ಲದರಲ್ಲೂ ತಲುಪಿಸ್ಬೋದು. ನೀವು ಚಿಕ್ಕ ವಿಚಾರನ ಮನಸ್ಸಿಗೆ ನಾಟೋ ಹಾಗೆ ತಲುಪಿಸೋದು ಸಿನಿಮಾ ಮಾತ್ರ. ಅದರಲ್ಲಿ ವಿಜಯ್ ಸರ್ ಇದಾಗಿದ್ದಾರೆ. ಎಲ್ಲರೂ ಈಗ ನೋಡಿ ಸರ್, ಮೇಡಮ್ ನಮ್ಮ ಇದರಲ್ಲಿ ಅಪ್ಪಾಜಿಯವರು, ವಿಷ್ಣುವರ್ಧನ್ ಸರ್, ಅಂಬರೀಷ್ ಸರ್, ಅಪ್ಪು ಸರ್ ಆಗಲಿ, ಎಲ್ಲರೂ, ಅದು ದರ್ಶನ್ ಸರ್, ಸುದೀಪ್ ಸರ್, ಧ್ರುವ್ ಎಲ್ಲ ಆಗಲಿ, ಇಷ್ಟು ಜನ ಎಲ್ರಿಗೂ ಫಾಲೋವರ್ಸ್ ಇದ್ದಾರೆ. ಅಂದರೆ ಏನು, ಅವರಲ್ಲಿ ಏನೋ ಒಂದು ನೋಡಿರ್ತಾರೆ ಪ್ರತಿಯೊಂದರಲ್ಲೂ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಾಗಿರ್ಬೋದು, ಶಿವಣ್ಣ ಆಗಲಿ, ಅವ್ರು ಮಾಡಿರೋ ಒಳ್ಳೆ ಕೆಲಸ ಆಗಿರ್ಬೋದು, ಅಥವಾ ಕೊಟ್ಟಿರುವಂಥ ಸಿನಿಮಾಗಳಾಗಿರ್ಬೋದು, ಜನ ಅಷ್ಟು ಸ್ಫೂರ್ತಿಯಾಗಿ ಪಡ್ಕೊಂಡಿದ್ದಾರೆ ಅದನ್ನು. ಈಗ ಶಿವಕುಮಾರ್ ಸರ್ ಅವರು ಹೇಳಿದಾರಂದರೆ, ಇಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂ ಹಂಗಿರುತ್ತೆ. ಬಟ್ ನಾನು ಹೇಳ್ತೀನಿ, ಸಿನಿಮಾ ಮಂದಿಯಾಗಿ, ಆ್ಯಸ್ ಅ ಸಿನಿಮಾ ಆರ್ಟಿಸ್ಟಾಗಿ, ನಾನೊಬ್ಬ ಆ್ಯಕ್ಟ್ರಾಗಿ ಏನು ಹೇಳ್ತೀನಿ ಅಂದರೆ, ಖಂಡಿತವಾಗ್ಲೂ ಸಿನಿಮಾಯಿಂದ ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಮಿರಾಕಲ್ ಆಗ್ಬೋದು. ನಾನೇ ಫಾರ್ ಎಕ್ಸಾಂಪಲ್, ನಾನು ಒಂದು ಗ್ರಾಮದಿಂದ ಬಂದು, ಚಿಕ್ಕ ಗ್ರಾಮದಿಂದ ಬಂದು ಒಂದಿಷ್ಟು ಪೇಮೆಂಟಿಗೆ ವರ್ಕ್ ಮಾಡಿ ಇವತ್ತಿಷ್ಟು ಪೇಮೆಂಟ್ಗಳಾಗಲಿ, ಇಷ್ಟಿಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತೀನಿ ಅಂದರೆ, ನಾನು ಪಟ್ಟಿರೋ ಸ್ಟ್ರಗಲು ನನಗೆ ಒಂದೊಂದು ಸಿನಿಮಾಯಿಂದ ಬಂದಿರೋ ಪ್ರೋಗ್ರೆಸ್. ಅದರಿಂದನೇ ಇಷ್ಟು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಇವತ್ತು ವಿಜಯ್ ಸರ್ CM ಆಗಿದ್ದಾರೆ, ಇದೊಂದು ಮಿರಾಕಲ್ ಬಿಡಿ. ನಮಗೆಲ್ಲ ಹೇಳ್ಕೊಳಕ್ಕಂತೂ ತುಂಬ ಖುಷಿ ವಿಚಾರ ಅಲ್ವಾ. ಸಿನಿಮಾಯಿಂದ ಏನಾಗಿದೆ ಅಂದರೆ, ಇಲ್ಲ ನೋಡಿ CM ಆಗಿಬಿಟ್ರು ಮತ್ತೆ ಫಸ್ಟ್ ಅಟೆಂಪ್ಟಲ್ಲಿ. ಆಫ್ಟರ್ MGR ಅಂದರೆ ಅವರು ಒಂದು 10 years ಎಲ್ಲ ಸ್ಟ್ರಗಲ್ ಪಟ್ಟಿದ್ರು, ಇವರು ಒಂದು ಅಟೆಂಪ್ಟಲ್ಲಿ CM ಆಗ್ತಾರೆ. ಇಟ್ಸ್ ಅ ಮಿರಾಕಲ್. ಏನು ಬೇಕಾದರೂ ಆಗ್ಬೋದು ಮೇಡಮ್. ಸರ್, ಈಗ ನಿಮಗೆ ಯಾರು ಅನ್ಸುತ್ತೆ ಕನ್ನಡ ಸ್ಟಾರ್ಸಲ್ಲಿ ಆ ರೀತಿ ಒಂದು ಕ್ರೇಜ್ ಇದೆ, ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅನ್ನೋದಾದರೆ ಯಾವ ಸ್ಟಾರಿಗೆ? ಕ್ರೇಜ್ ಎಲ್ಲ ಯಾರು ವರ್ಕ್ ಆಗ್ಬೋದು ಪೊಲಿಟಿಕಲ್ ಬಂದರೆ? ಕ್ರೇಜ್ ಎಲ್ಲರಿಗೂ ಇದೆ ಮೇಡಮ್. ಅಂದರೆ ನನ್ನ ಪ್ರಕಾರ ಅಪ್ಪು ಸರ್ ಇದ್ದಿದ್ರೆ 100% ಅವ್ರಿಗೆ ಜಾಸ್ತಿ ಇತ್ತದು. ಅಪ್ಪು ಸರ್ಗೆ ಜಾಸ್ತಿ ವರ್ಕ್ ಆಗ್ತಾಯಿತ್ತು ಎಲ್ಲ ವಿಚಾರದಲ್ಲೂ.
ಯಾಕಂದರೆ ಅಪ್ಪಾಜಿಯವರು ಯಾವ ಪಾರ್ಟಿಗೂ ಬರಲಿಲ್ಲ ಅಥವಾ ಎಲೆಕ್ಷನ್ಗಳನ್ನ ಅಟೆಂಡ್ ಮಾಡಿಲ್ಲ. ಅಪ್ಪು ಸರ್ಗೂ ಆ ಮನಸ್ಸಿರಲಿಲ್ಲ, ಶಿವಣ್ಣಂಗೂ ಇರಲಿಲ್ಲ. ನನ್ನ ಪ್ರಕಾರ ಅಪ್ಪು ಸರ್ಗೇ ಜಾಸ್ತಿ ಇತ್ತು. ಮತ್ತು ಅದು ಬಿಟ್ಟು ನಂಗೆ ಐಡಿಯಾ ಇಲ್ಲ ಮೇಡಮ್, ಪೊಲಿಟಿಕಲಿ ಏನಿಲ್ಲ. ಅಪ್ಪು ಸರ್ ಇದ್ದಿದ್ರೆ 100% ಅವ್ರಿಗೆ ಇತ್ತು ಅಂತ ನಾನು ಹೇಳೋಕ್ಕೆ ಇಷ್ಟ, ಅದನ್ನೇ ಹೇಳ್ತಿದ್ದೆ ನಾನು. ಬಟ್ ಅವರು ರಾಜಕೀಯಕ್ಕೆ ತುಂಬ ದೂರ ಇದ್ರು. ಅಪ್ಪು ಸರಿಗೆ ಆ ಕೆಪಾಸಿಟಿ ಇತ್ತು, ಆ ಅಬಿಲಿಟಿ ಇತ್ತು, 100% ಇತ್ತು. ನಾನು ಹೇಳಿದ್ನಲ್ಲ ನಿಮಗೆ, ನಾನು ವಿಜಯ್ ಸರ್ ನೋಡ್ತಾ ಅಪ್ಪು ಸರೇ ನೆನಪಾಗೋರು ನನಗೆ. ಆ ಬಿಹೇವಿಯರ್ ಇಬ್ಬರಿಗೂ ಮ್ಯಾಚ್ ಆಗ್ತಾಯಿತ್ತು. ನನ್ನನ್ನು ಟ್ರೀಟ್ ಮಾಡಿರೋದು ಅಂದರೆ ಅವರಿಬ್ಬರಲ್ಲೂ ನಂಗೆ ಒಂದೇ, ಅಂದರೆ ಆ ಥರ ಡಿಫ್ರೆನ್ಷಿಯೇಟ್ ಕಾಣಿಸಿಲ್ಲ. ಇಬ್ಬರಲ್ಲೂ ಒಂದೇ ಥರ ಅನಿಸ್ತಾ ಇತ್ತು ನನಗೆ, ಅಪ್ಪು ಸರ್ ಆಗಲಿ ವಿಜಯ್ ಸರ್ ಆಗಲಿ. ಅಪ್ಪು ಸರಿಗೆ ನಾನು ಆ ಇದರಲ್ಲಿ ಜಾಸ್ತಿ ಮಾರ್ಕ್ಸ್ ಕೊಡ್ತೀನಿ. ಅಪ್ಪು ಸರ್ ಇದ್ದಿದ್ರೆ ಏನು ಬೇಕಾದ್ರೂ ಆಗೋಕ್ಕೆ ಸಾಧ್ಯ ಇತ್ತು. ನಾನೊಂದು ಕ್ಯಾನ್ವಾಸ್ ಕೂಡ ಹೋಗ್ತಿದ್ದೆ ನಾನು ಇದ್ದಿದ್ರೆ. ಅಲ್ಲ, ಈಗ ವಿಜಯ್ ಸರ್ ಹೆಂಗೆ ಅವ್ರ ಡ್ರೈವರ್ ಮಗನಿಗೆ ಒಂದು ಟಿಕೆಟ್ ಕೊಟ್ಟರು, ನಿಮ್ಗೊಂದು ಟಿಕೆಟ್ ಸಿಕ್ತಿತ್ತು. ಏನು ಅನಿಸುತ್ತೆ ವರ್ಷಂಗ್ ಅವರೇ? ಅಂದರೆ ಡ್ರೈವರ್ ಮಗನಿಗೆ ಅವರು ಟಿಕೆಟ್ ಕೊಡಿಸಿದ್ರು, ಜೊತೆಗೆ ಅವ್ರು ಕೂಡ ಗೆದ್ದರು. ಕೆಪಾಸಿಟಿ ಮೇಡಮ್, ಅದೇ ಹೇಳೋದು. ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ, ಯಾರ ಬಗ್ಗೆನೂ ಮಾತಾಡಬೇಡಿ. ನಿಮ್ಮಲ್ಲಿ ಒಳ್ಳೆತನ ಇರಲಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸಿ. ಹಂಗೆ ಮಾಡಿದಾಗ ಎಲ್ಲದರಲ್ಲೂ ಸಕ್ಸಸ್ ಸಿಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನೋಡಿ, ಯಾರು ಒಬ್ಬ ಆಟೋ ಡ್ರೈವರ್ ಮಗ ಅಲ್ವ ಅವರು, ಅವ್ರ ಡ್ರೈವರ್ ಮಗ. ಇನ್ನೊಬ್ರು ಯಾರೋ ಬೇರೆ ಒಬ್ಬರು ಆಟೋ ಡ್ರೈವರ್ ಅವರು ಇದ್ದಾರೆ ನೋಡಿ. ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನ ಕರ್ಕೊಬಂದು ಎಲೆಕ್ಷನ್ ನಿಲ್ಲಿಸಿ ಅವ್ನು MLA ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅದು. ಅಂದರೆ ಈ ಕಡೆ ಏನಿದೆ ಫೇಮು ನೇಮು ಆಗಲಿ ಅಥವಾ ವರ್ಕ್ ಜಾಸ್ತಿ ವಿಜಯ್ ಸರ್ ಇಂದಿರ್ಬೋದು, ಅವ್ರ ಫೇಮಿಂದ ವರ್ಕ್ ಆಗಿರ್ಬೋದು. ಜನ ಅವರು ನಂಬಿ ಓಟ್ ಹಾಕ್ಬೇಕಲ್ವ ಮೇಡಮ್. ಇವ್ರು ತಂದು ನಿಲ್ಸಿದ್ರೆ ಅನ್ನೋಕ್ಕೂ ಇನ್ನೂ ದೊಡ್ಡ ದೊಡ್ಡ ಪಕ್ಷಗಳಿದ್ವು, ಎಷ್ಟು ದೊಡ್ಡ ದೊಡ್ಡ ಪಾರ್ಟೀಸ್ಗಳಿದ್ವು. ಅವ್ರನ್ನ ಬಿಟ್ಟು ಇವ್ರನ್ನ ಓಟ್ ಹಾಕ್ಬೇಕಂದ್ರೆ ಇವರಲ್ಲಿ ಏನೋ ನೋಡಿನೇ ಅವ್ರಿಗೆ ಓಟ್ ಹಾಕಿರ್ತಾರೆ. ಸೊ ಇದೆಲ್ಲ ಅಂದರೆ ನಾನು ಹೇಳೋದು ಮತ್ತೆ ಹೇಳ್ತೀನಿ ಮೇಡಮ್, ಇವೆಲ್ಲ ಸಿನಿಮಾಯಿಂದನೇ ಸಾಧ್ಯ. ನಾವು ವೆರಿ ಪ್ರೌಡ್. ನಾನು ಸಿನಿಮಾ ರಂಗದಲ್ಲಿ ಇದ್ದೀನಿ ಅನ್ನೋದಕ್ಕೆ ನಮಗೆಲ್ಲ ಒಂದು ಕಾನ್ಫಿಡೆಂಟ್ ಬಂದಿದೆ ಗೊತ್ತಾ, ಒಂದು ಎನರ್ಜಿ ಬಂದಿದೆ ಇದರಿಂದ. ಇನ್ನೂ ಎಷ್ಟು ಬೇಕಾದ್ರೂ ಸಿನಿಮಾ ಮಾಡ್ಬೋದು ನಮ್ಮ, ಅಂದರೆ ಈ ಲೈಫಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಅಂತ. ಜನನಾಯಕನ ಸಿನಿಮಾಗೋಸ್ಕರ ನೀವು ಏನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಡ್ರಿ ಆ ಒಂದು ಪಾತ್ರಕ್ಕೋಸ್ಕರ? ಸ್ಪೆಷಲಿ ನನ್ನ ಬಾಡಿ ತುಂಬ ಹಾಳಾಗಿತ್ತು ಆ ಟೈಮಲ್ಲಿ. ಯಾವಾಗ ಆಪ್ರೇಟ್ ಆಯಿತು ಆ ಟೈಮಲ್ಲಿ, ಅಂದರೆ ಎಲ್ಲದೂ ಸಿನಿಮಾಗೋಸ್ಕರನೇ ಮಾಡ್ಕೊಂಡಿದ್ದು. ನಾನು ಒಂದು ಸ್ವಲ್ಪ ಗೈನ್ ಆಗ್ತೀನಿ, ಒಂದು ಪ್ರಾಜೆಕ್ಟಿಗೆ ಮತ್ತೆ ವೆಯ್ಟ್ ಲೂಸ್ ಆಗ್ತೀನಿ, ಮತ್ತೆ ಗೈನ್ ಆಗ್ತೀನಿ, ಅದೇ ಥರನೇ. ಸೊ ಸಮ್ ಇಶ್ಯೂಯಿಂದ ಒಂದು 6 ಮಂತ್ ತುಂಬ ರೆಸ್ಟಲ್ಲಿದ್ದೆ. ಅದಾದಮೇಲೆ ಮತ್ತೆ ಗೈನ್ ಮಾಡ್ಕೊಳ್ಳೋದಿತ್ತಲ್ವ, ಅದು ದೊಡ್ಡ ಟಾಸ್ಕ್ ಆಗಿತ್ತು. ಅಂದರೆ ಫುಲ್ ಬಾಡಿನ ಡೈಲಿ 3 to 4 hours ವರ್ಕೌಟ್ ಮಾಡಿಕೊಂಡು, ಬೇರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಬಾಡಿನ ಒಂದು ಫ್ರೇಮ್ ತೊಗೊಂಬರೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಫೈನಲಿ ಮಾಡಿಕೊಂಡೆ ನಾನು. ಡೈರೆಕ್ಟ್ರಿ ಸ್ಯಾಟಿಸ್ಫೈ ಆಗೋ ಥರ ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡೆ. ಇಟ್ ವಾಸ್ ಅ ಬಿಗ್ ಟಾಸ್ಕ್. ತುಂಬ ಗೈನ್ ಆಗಿದ್ದೆ, ಅರೌಂಡ್ 9 ಕಿಲೋ ಗೈನ್ ಆಗಿದ್ದೆ. ಅಂದರೆ ಟೋಟಲ್ ಆ ಶೆಡ್ಯೂಲ್ ಮುಗಿಯೋರ್ವರೆಗೂ ಒಂದು 25 ಡೇಸ್ವರೆಗೂ ಗ್ಯಾಪ್ ಇತ್ತು ನನಗೆ. ಇಲ್ಲಿ ಒಂದು 4 ಕಿಲೋ ಗೈನ್ ಆಗಿದ್ದೆ. ಜೊತೆಗೆ ಅಲ್ಲಿ ಟ್ರಾವೆಲ್ ಜೊತೆ ಇತ್ತಲ್ವ, ಟೋಟಲ್ ನಂಗೆ ಒಂದಿಷ್ಟು ಟೈಮ್ ಸಿಕ್ಕಿತ್ತು, ಒಂದು 50 ಡೇಸ್ವರೆಗೂ ಟೈಮ್ ಸಿಕ್ಕಿತ್ತು. ಒಂದು ದಿನವೂ ವರ್ಕೌಟ್ ಬಿಟ್ಟಿಲ್ಲ. ಜೊತೆಗೆ ಒಳ್ಳೊಳ್ಳೆ ಫುಡ್ಗಳನ್ನ ಅವ್ರು ಪ್ರೊವೈಡ್ ಮಾಡಿದರು. ಟ್ರೀಟ್ಮೆಂಟ್ ಆಗಲಿ ಅಥವಾ ನನಗೆ ಫೆಸಿಲಿಟೀಸ್ಗಳಾಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಪ್ರೊಡಕ್ಷನ್ಸಿಂದ KBNಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟು ನೀಟಾಗಿ ನೋಡಿಕೊಂಡ್ರು ನನ್ನ. ಸೊ ನನಗೆ ಹೆಂಗೆ ನಾನು ಅಚೀವ್ ಮಾಡಬೇಕಿತ್ತು ಅದಕ್ಕೆಲ್ಲ ತುಂಬ ಸಪೋರ್ಟು ಅವ್ರ ಕಡೆಯಿಂದ ಸಿಕ್ತು. ಸೊ ಡೈರೆಕ್ಟ್ರು ತುಂಬ ಸಪೋರ್ಟ್ ಮಾಡಿದ್ರು, ನನ್ನ ಟೀಮ್ ತುಂಬ ಸಪೋರ್ಟ್ ಇತ್ತು. ಫೈನಲಿ ಅವ್ರಿಗೆ ಹೆಂಗೆ ಫ್ರೇಮ್ ನಾನು ಹೆಂಗೆ ಕಾಣಿಸ್ಬೇಕಂತಿದ್ನಲ್ಲ, ಫೈನಲಿ ಆ ಥರ ನಾನು ಬಂದೆ. ಡೈರೆಕ್ಟ್ರು ತುಂಬ ಖುಷಿಯಾಗಿದ್ರು ನನ್ನ ನೋಡಿ ಫ್ರೇಮಲ್ಲಿ. 23 ಡೇಸ್ ಯಾವ ಸ್ಪಾಟಲ್ಲಿ, ಯಾವ ಲೊಕೇಶನ್ ಶೂಟ್ ಆಯಿತು? ಲೊಕೇಶನ್ಲಿ ಇಟ್ಸ್ ಐ ಥಿಂಕ್ ಕೋಕ್ ಸ್ಟುಡಿಯೋ ಅಂತ. ಕೋಕ್ ಸ್ಟುಡಿಯೋ ಆರ್ ವಾಟ್, ಸಾರಿ ಪೆಪ್ಸಿ ಸ್ಟುಡಿಯೋ ಅನ್ಸುತ್ತೆ, ತಮಿಳ್ನಾಡಲ್ಲಿದೆ, ಮಹಾಬಲಿಪುರಮಲ್ಲಿ. ಒಂದೇ ಲೊಕೇಶನಲ್ಲೇನೋ ನಡೀತು, ಗೊತ್ತಿಲ್ಲ, ಅದು ಹೇಳಬಾರ್ದು ಅನಿಸುತ್ತೆ. ಬಟ್ ಓಕೆ, ಫ್ಲೋ ಅಲ್ಲಿ ಹೇಳಿದೆ, ಅಲ್ಲಿ ನಡೀತಿತ್ತು.